ಈಗ KRS ಅಲ್ಲಿ 100 ಆಲ್ರೆಡಿ ಇದೆ ಅಂತೇಳಿ ರೈತರು ನಾಟಿ ಹಾಕೋಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ನೀವೀಗ ಕರೆಕ್ಟ್ ಹೇಳಬೇಕು, ಆಮೇಲೆ ಪ್ರಾಬ್ಲಮ್ ಆಗಿಬಿಡುತ್ತೆ. ಕಟ್ಟು ನೀರು ಕೊಡ್ತೀರಾ, ಕೊಡಲ್ವಾ? ಅವ್ರು ನಾಟಿ ಹಾಕ್ಬೇಕಂದ್ರೆ ಮುಖ್ಯಮಂತ್ರಿಗಳು ಹಾಕ್ಬೇಡಿ ಇವರು. ಈಗ ಮಳೆ ಬರ್ತಾ ಇರೋದ್ರಿಂದ ಹಾಕಕ್ಕೆ ರೆಡಿ ಆಗ್ತಾ ಇದ್ದಾರೆ. ಸ್ವಲ್ಪ ಕಬಿನಿ ತುಂಬಿದೆ ಅಲ್ಲಿದೆ ಅಂತೆಲ್ಲ ಟಿ ವಿಲೆಲ್ಲ ಬರೋದು, ಕಬಿನಿಯಿಂದ ನದಿಗೆ ನೀರು ಬಿಟ್ಟರು ಅನ್ನೋದು, 100 ನದಿ ಬಂತು ಅನ್ನೋದೆಲ್ಲ ನೋಡಿ ಆಗ್ತಾ ಇದ್ದಾರೆ. ಆಮೇಲೆ ನಮಗೆ ಊರೆಲ್ಲ ಓಡಾಡಕ್ಕೆ ನೀರು ಬಿಟ್ಟಿಲ್ಲ ಅಂತ ಅದು ಏನು ಅಂತ ಸಮರ್ಪಕ ಹೇಳಿದ್ರೆ ಮೀಡಿಯಾ ಮೂಲಕ ರೈತರಿಗೂ ತಲುಪುತ್ತೆ. ಒಂದು ಸ್ವಲ್ಪ ಮಂಡ್ಯ ರೈತರು ಇದಾಗ್ತದೆ. ಈಗ ಕಬಿನಿ ನೀರು KRS ಬರಲ್ಲ, ನಮ್ಮ ಅಚ್ಚುಕಟ್ಟಿಗೂ ಬರಲ್ಲ. ಕಬಿನಿನಲ್ಲಿ ಎಷ್ಟು ಹೆಚ್ಚಾಗುತ್ತೋ ಅದೆಲ್ಲ ಒಳಗೆ ಹೋಗುತ್ತೆ. ಸೊ ಅದರಿಂದ ನಾವು ಕಬಿನಿ ನೀರಿನ ಮೇಲೆ ಡಿಪೆಂಡ್ ಆಗಿರ್ತಕ್ಕಂಥದ್ದು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೊ ನಮಗೆ ತಮಿಳ್ನಾಡಿಗೆ ಹೋಗೋ ನಾವು ಕೊಡೋ ನೀರನ್ನು ಅದು ಬರೆಸುತ್ತೆ ಅಷ್ಟೇ, ಬಿಟ್ಟರೆ ಅಲ್ಲಿ ತುಂಬಿದಾಗ ನಾವು ಇಲ್ಲಿಂದ ಅಲ್ಲಿಂದ ನಮಗೆ ಉಪಯೋಗ ಆಗಲ್ಲ. ಅದರಿಂದ ಅದೊಂದು ಕಡೆ. ಬಟ್ ಇದು ಏನಾಗುತ್ತೆ, ಜನ ವಾರಂಟಿಯಾಗಿ ಕೆಲವು ಅಲ್ಲಿ ಇಲ್ಲಿ ಕೆರೆ ಅಚ್ಚುಕಟ್ಟಿನಲ್ಲಿರೋ ಪ್ರದೇಶದಲ್ಲಿ ಅವತ್ತು ನೀವು ಕಾಲುವಿನಲ್ಲಿ ಕೆರೆ ತುಂಬ ಕೊಟ್ಟಾದ ಸಂದರ್ಭದಲ್ಲಿ ಉಪಯೋಗಿಸ್ಕೊಂಡು ಒಂದಷ್ಟು ಒಟ್ಲಾಕೋ ಪ್ರಯತ್ನ ಮಾಡಿದ್ದಾರೆ. ಇದಕ್ಕೆ ನಾವೇನಾದ್ರು ಒಂದು ತೀರ್ಮಾನ ತಕ್ಷಣದಲ್ಲಿ ತಗೋಬೇಕಾಗತ್ತೆ. ನೀವು ಹೇಳಿದಂಗೆ ಕಟ್ ನೀರು ಕೊಡ್ತೀವೋ ಅಥವಾ ಕೊಡೋಕ್ಕಾಗಲ್ವೋ ಏನು ಪರಿಸ್ಥಿತಿ ಅಂತ. ಇವತ್ತು ಸಾಟರ್ಡೆ ಇದೆ, ನೆಕ್ಸ್ಟ್ ವೀಕ್ನಲ್ಲೇ ಎಂಡಲ್ಲಿ ಒಂದು ICC ಮೀಟಿಂಗ್ ಮಾಡಬೇಕು ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನಿಮ್ಮೆಲ್ಲರ ಇದನ್ನು ನೋಡ್ಕೊಂಡು ICC ಮೀಟಿಂಗ್ ಮಾಡಿ ಅವತ್ತು ನಾವು ಯಾವ ಥರ ಏನು ಅಲ್ಲಿ ಅಷ್ಟರೊಳಗಡೆ ಪರಿಸ್ಥಿತಿ ಏನಾದ್ರು ಮಳೆ ಬಂದು ಇನ್ನೊಂದಷ್ಟು ಇಂಪ್ರೂವ್ ಆಗುತ್ತಾ ಏನು ಎಲ್ಲ ಗೊತ್ತಾಗುತ್ತೆ. ಮ್ಯಾಕ್ಸಿಮಮ್ 1 ವೀಕ್ 10 ಡೇಸ್ ಒಳಗಡೆ ಈ ತೀರ್ಮಾನ ತಗೊಳ್ಳಿ. ಇದು ರಾಗಿದು ಪೇಮೆಂಟ್ ನಮ್ಮದು ಪೇಮೆಂಟ್ ಬಾಕಿ ಇದೆ ಸರ್. ನಾವು ಎಲ್ಲ ಪತ್ರ ಬರ್ತಿದ್ವಿ ಸರ್. ಮೊನ್ನೆ ಎಲ್ಲ ಪ್ರೊಸೆಸ್ ಮಾಡಿದೆ ಸರ್, ಗೌರ್ಮೆಂಟ್ ಲೆವೆಲಲ್ಲಿ ಆಗುತ್ತೆ ಸರ್. ರಾಗಿ ಪೇಮೆಂಟ್ ಕೊಡ್ಸೋಣ, ಏನಾದ್ರು ಇದ್ದರೆ ರಾಗಿ ಪೇಮೆಂಟ್ ಕೊಡ್ಸೋಣ, ಪೇಮೆಂಟ್ ಕೊಡ್ಸೋಣ, ಏನು ತೊಂದರೆ ಇಲ್ಲ. ಸೊ ಇನ್ನೇನಾದ್ರು ಇದ್ರೆ ನೆಕ್ಸ್ಟ್ ಮೀಟಿಂಗ್ ಮಾಡೋಣ. ಸೊ ಉಳಿದು DC ಅವರು CEO ಅವರು ನಿಮ್ಗೆ ಏನು ಇನ್ಸ್ಟ್ರಕ್ಷನ್ ಕೊಡ್ತಾರೆ ಅದನ್ನು ನಿರಂತರವಾಗಿ ಫಾಲೋ ಮಾಡಿ ಶಾಸಕರ ಜೊತೆ ಸಂಪರ್ಕ ಇಟ್ಕೊಳ್ಳಿ.